ಹಲೋ ಫ್ರೆಂಡ್ಸ್, ನಾನು ಈ ದಿನ ಇದು ದೊಡ್ಡ ಪತ್ರೆ ಅಂತಾರೆ ನೋಡಿ ಫ್ರೆಂಡ್ಸ್. ಇದನ್ನು ನಮ್ಮ ಮನೆಯಲ್ಲಿ ಇದನ್ನ ಹೆಲ್ತಿ ಡ್ರಿಂಕ್ಸ್ ಅಂತ ನಾವು ಮಾಡ್ಕೊಂಡು ಯಾವಾಗೂ ಕುಡಿತಾ ಇರ್ತೀವಿ. ಈ ದಿನದ್ದೇ ಅಲ್ಲ, ಯಾವಾಗೂ ಸಹ ಇದನ್ನು ಅಭ್ಯಾಸ ಇಟ್ಕೊಂಡಿದ್ದೀವಿ ನಾವು ನಮ್ಮ ಮನೆಯಲ್ಲಿ. ನಾನೇ ಸಹ ಎಲ್ಲರಿಗೂ ಮಾಡಿ ಹಿಂಸೆ ಕೊಟ್ಟು ಕುಡಿಸ್ತೀನಿ. ನಿಮಗೊಂದು ದಿವಸ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಇದು ಮದ್ದು ಇದು ಆಯುರ್ವೇದಿಕ್ ಪ್ರಕಾರ ಇದು ಮದ್ದು. ಆದರೆ ನಾನೇನು ಬುಕ್ಸಲ್ಲೆಲ್ಲ ಓದಿ ತಿಳ್ಕೊಂಡಿರೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವ್ರಿಗೆ ಏನೆಲ್ಲ ಗೊತ್ತಾ ಅನ್ಕೋಬೇಡಿ ಪ್ಲೀಸ್, ನೋಡಿದವರು. ಮತ್ತು ಇದನ್ನು ಚಟ್ನಿ ಸಹ ಮಾಡ್ತೀನಿ ನಾನು. ಇದರಲ್ಲಿ ಗೊಜ್ಜು ಮಾಡ್ತೀನಿ, ಚೆನ್ನಾಗಿರುತ್ತೆ. ಏನೋ ನನಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಫ್ಲೇವರ್ ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಮಾಡ್ತೀನಿ. ಇದನ್ನು ನಾನು ಚೆನ್ನಾಗಿ ಉಪ್ಪು ಹಾಕಿ ತೊಳೆದಿದ್ದೀನಿ. ನೀವು ಸಹ ಹಾಗೆ ಮಾಡಿ, ಯಾಕಂದರೆ ಇದು ಉಪ್ಪು ಹಾಕಿ ಅದು ಅಭ್ಯಾಸ. ತೊಳಿಲೇಬೇಕು. ಅಲ್ಲಿ ಬೆಳೆಯುವಾಗ ಅಲ್ಲೆಲ್ಲ ಸುತ್ತ ಅದು ಕ್ರಿಮಿಕೀಟಗಳೆಲ್ಲ ಹಾರಾಡ್ತಿರ್ತಾವಲ್ಲ, ಅದಕ್ಕೆ ನಾನು ಯಾವಾಗಲೂ ಇದನ್ನು ಮಾಡುವಾಗೆಲ್ಲ ಉಪ್ಪಾಕಿ ತೊಳಿತೀನಿ. ಇದು ಉಪ್ಪಾಕಿ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ. ಇವಾಗ ನಾನು ಇದನ್ನು ನೋಡಿ ನೀರು ಕಾಯಕ್ಕಿಟ್ಟಿನಿ. ನೀರು ಕುದೀತಾ ಇದೆ, ಅದರೊಳಗಡೆ ಈ ಪತ್ರೆನ ಸೇರಿಸ್ತಾ ಇದೆ. ನೋಡಿ, ಇದಕ್ಕೆ ಕುದಿಯೋದಕ್ಕೆ ನಾನು ಒಂದು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ಸೇರಿಸ್ತಾ ಇದ್ರೂ ನಡೀತದೆ, ಅದರ ನಮ್ಮ ಅಭ್ಯಾಸ. ಜೀರಿಗೆ ಸೇರಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಉಪ್ಪೇನು ಸೇರಿಸೋದು ಬೇಡ. ನಿಮ್ಗೆ ತೀರಾ ಕುಡಿಯೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ಉಪ್ಪು ಸೇರಿಸಿ. ಹಲೋ ಫ್ರೆಂಡ್ಸ್, ಇವಾಗ ನೋಡಿ ಅದು ರೆಡಿ ಆಯಿತು. ನಾನು ಇವಾಗ ಅದರಲ್ಲಿ ತೋರಿಸ್ಕೊತಾ ಇದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ಹೆಲ್ತಿ ಮಾರ್ನಿಂಗ್ ಡ್ರಿಂಕ್ಸ್, ನೆಗ್ಲೆಕ್ಟೇ ಮಾಡಬೇಡಿ. ತುಂಬ ಆರೋಗ್ಯದಾಯಕ ಇದು. ಎವ್ರಿ ಮಾರ್ನಿಂಗ್ ನಮ್ಮ ಮನೆಯಲ್ಲಿ ಇದನ್ನು ಮಾಡ್ತೀವಿ. ವೆಯ್ಟ್ ಲಾಸ್ ಆಗುತ್ತೆ, ಖಂಡಿತ ಮಾಡ್ಕೊಂಡು ಕುಡೀರಿ. ಮಾರ್ನಿಂಗ್ ದೊಡ್ಡ ಪತ್ರೆ ಹೆಲ್ತಿ ಡ್ರಿಂಕ್ಸ್. ನೀವು ಬೇಕಿದ್ದಲ್ಲಿ ಇದರಲ್ಲಿ ನಿಂಬೆ ರಸ ಹಾಕ್ಕೊಳ್ಳಿ, ನಾನು ಹಾಕ್ತಾ ಇಲ್ಲ, ನಾನು ಹೀಗೆ ಕುಡಿತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಂಬೆ ರಸ ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಹಾಗೆ ಇದು ಮೆಡಿಸನ್ನು ಕೂಡ, ಶುಗರ್ನವ್ರಿಗಂತೂ ಬೆಸ್ಟ್ ಮೆಡಿಸನು. ಗೊತ್ತಿಲ್ಲ, ನಾನು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮಾಡಿ ಕುಡಿಸ್ತಾ ಇದ್ದೀನಿ, ಒಳ್ಳೆಯದಾಗಿದೆ. ಹಂಗಾಗಿ ನೀವು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.